ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ? ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಹೇಗನ್ಸ್ತು? ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಕಾವ್ಯ ಗಿಲ್ಲಿ ಅಂತ ತಗೊಂಡಾಗ ಈ ಟೈಮಲ್ಲಿ ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡೋದು ಬೇಕಿತ್ತ? ಮಾತು ಬಿಡೋದು ಬೇಕಿತ್ತ? ಧನು ಮ್ಯಾನುಪ್ಲೇಟ್ ಮಾಡಿದ್ರ ಇಲ್ಲ ಕಾವ್ಯಗೆ ಮನಸ್ಸಿಗೆ ಆ ರೀತಿ ಬಂತ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಕಾವ್ಯ ಅವರು ಅದೇನಂತಾರಲ್ಲ, ಮುಳ್ಳಿನ ಮೇಲೆ ಕಾಲಿಟ್ಟಂಗ ಆಗ್ತಾ ಇದೆ. ಏನಕ್ಕಂದ್ರೆ ಆ ಕಡೆನೂ ಇರ್ತಾ ಇಲ್ಲ, ಈ ಕಡೆನೂ ಇರ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ಗಿಲ್ಲಿ ಏನೇ ಮಾಡಿದ್ರು ಕರೆಕ್ಟ್ ಅನಿಸ್ತಾ ಇತ್ತು. ಈಗ ಏನಕ್ಕೆ ಅವಾಯ್ಡ್ ಮಾಡ್ತಾರೆ, ಏನಕ್ಕೆ ಮಾತು ಬಿಡ್ತಾರೆ ಅಂತ ಗೊತ್ತಾನೆ ಆಗ್ತಾ ಇಲ್ಲ. ಐಸ್ ಕ್ರೀಮ್ ತಿನ್ನಕ್ಕೆ ಐಸ್ ಕ್ರೀಮ್ ವಿಷಯ ಅಂತ ಬಂದಾಗ ಗಿಲ್ಲಿಗೆ ಕಾವ್ಯ ಹೇಳ್ತಾರೆ ಬೈದು ಸಾಕಾಗಿದೆ ಅಂತ. ಅಂದ್ರೆ ಇಷ್ಟು ದಿನ ಎಲ್ಲ ಚೆನ್ನಾಗಿತ್ತು, ಈ ಮತ್ತೆ ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಬರ್ತಾ ಇತ್ತು. ಮತ್ತೆ ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ 100% ಕ್ಲಿಯರ್ ಕಟ್ ಆಗಿ ರಾಶಿಕ್ ಅವರು ನಿನ್ನೆ ಸುಳ್ಳು ಹೇಳ್ತಾರೆ, ನಮ್ಮ ರಕ್ಷಿತಾ ಕೂಡ ಸುಳ್ಳು ಹೇಳ್ತಾರೆ. ಏನಂತೇಳಿ, ಐಸ್ ಕ್ರೀಮ್ ತಿಂದ್ಬಿಟ್ಟು ನಾನು ತಿಂದಿಲ್ಲ ಅಂತ ಎಷ್ಟೆಲ್ಲಾ ಚೆನ್ನಾಗಿ ಸುಳ್ಳು ಹೇಳ್ತಾರೆ ಅಂದ್ರೆ ಓ ಮೈ ಗಾಡ್ ಅಂತ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ರಾಶಿಕ್ ಅವ್ರು ಜಗಳ ಆಡ್ತಾರಲ್ಲ, ಯಾವ ವಿಷಯದ ಬಗ್ಗೆ ಹೇಳಿ, ನೀನು ಯಾವ ರೀತಿ ಫೇಕು, ಯಾವ ರೀತಿ ಡ್ರಾಮಾ, ಯಾವ ರೀತಿ ಮ್ಯಾನುಪ್ಲೇಟ್ ಮಾಡ್ತೀಯ ಅಂತ ನಮ್ ಹೊರಗಡೆನೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತಂತ ಕ್ಲಿಯರ್ ಕಟ್ ಆಗಿ ಪದನ ಯೂಸ್ ಮಾಡಿದ್ದಾರೆ. ಈ ಮನೆಯವರು ಅಂತಲ್ಲ, ನಮ್ಮ ಮನೆಯವರು ಅಂತ ಯೂಸ್ ಮಾಡಿದ್ದಾರೆ. ಆದ್ರೂ ಕೂಡ ದೇವ್ರ ಮೇಲೆ ಹೋಗಿ ಆಣೆ ಮಾಡ್ತಾರೆ. ಏನಂತ ಹೇಳಂಗುರು, ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಕ್ಯಾರೆಕ್ಟರ್ ಅಂದ್ರೆ ಪರ್ಸನಾಲಿಟಿ ಅಂತ ಬಂದಾಗ ರಾಶಿಕಾ ಬಿಗ್ ಝೀರೋ ಗುರು. ಟಾಸ್ಕ್ ಆಡ್ತಾರೆ, ಟಾಸ್ಕ್ ಅಲ್ಲಿ 100% ಎಫರ್ಟ್ ಕೊಡ್ತಾರೆ. ಟಾಸ್ಕ್ ಕ್ಯೂನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆದರೆ ವ್ಯಕ್ತಿತ್ವ ಅಂತ ಬಂದಾಗ ಕ್ಲಿಯರ್ ಕಟ್ ಆಗಿ ಕಳ್ಸ್ಕೊಂತಾರೆ. ನಿನ್ನೆ ಎಪಿಸೋಡ್ ನೋಡಿದೀವಿ, ರಾಶಿಕಾ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನಮ್ಮ ಮನೆಯವ್ರಿಗೂ ನಮಗೂ ಹೊರಗಡೆನೂ ನೀವು ಮ್ಯಾನಿಪ್ಯುಲೇಟ್ ಮಾಡ್ತೀರ ಅಂತ ಹೇಳ್ಬೇಕಾದ್ರೆ ಹೋಗಿ ದೇವ್ರ ಮುಂದೆ ಆಣೆ ಪ್ರಮಾಣ ಮಾಡಿ ಅದು ನಾನು ಹೇಳಲಿಲ್ಲ ಅನ್ನೋ ಅವಶ್ಯಕತೆ ಇರಲೇ ಇಲ್ಲ. ಅದೇ ರೀತಿಯಾಗಿ ರಕ್ಷಿತ್ ಅವ್ರು ಐಸ್ ಕ್ರೀಮ್ ತಿಂದ್ಬಿಟ್ಟು ನಾನು ತಿಂದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾರೆ. ಈ ಟೈಮಲ್ಲಿ ಗಿಲ್ಲಿನ ಕಾವ್ಯನ ಬ್ಲೇಮ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು. ಈ ವಿಷಯಗಳ ಬಗ್ಗೆ ಅದೇ ರೀತಿಯಾಗಿ ಈ ಎಪಿಸೋಡ್ ಅಲ್ಲಿ 100% ನಮ್ಮ ಅಶ್ವಿನಿ ಗೌಡನ್ನ, ಧ್ರುವಂತ್ ಅವ್ರನ್ನ, ಕಾವ್ಯನ ಅಪ್ರಿಶಿಯೇಟ್ ಮಾಡಲೇಬೇಕು. 100% ಅಷ್ಟು ಚೆನ್ನಾಗೆಲ್ಲ ಟಾಸ್ಕ್ ಆಡಿದ್ರು, ಅದ್ರ ಬಗ್ಗೆನೂ ಮಾತಾಡೋಣ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಸರಿಯಾಗಿ ಸ್ಟ್ಯಾಂಡ್ ತಗೊಂಡ, ರಾಶಿಕಾ ಹತ್ರ ತಗೊಂಡಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ರಾಶಿಕಾ ಏನಂತ ರಕ್ಷಿತಾಗೆ, ನಾನು ಇನ್ನೂ ಕೆಳಗಾಕಿ ಮಾತಾಡ್ತೀನಿ ನೋಡಂತಾರೆ. ಅಲ್ಲಿ ಏನಿತ್ತು, ನಿಮ್ಮಿಬ್ರಿಗೆ ಪರ್ಸಲ್ ಏನಿಲ್ಲ, ಟಾಸ್ಕ್ ಅಂತ ಬಂದಾಗ ಮಾತಾಡೋಣ ಅಂತ ರಕ್ಷಿತಾ ಹೇಳ್ತಾರೆ. ಅದ್ರ ಬಗ್ಗೆನೇ ಇವ್ರು ಹೇಳೋಕಾಯ್ತು, ನಾನು ಕೂಡ ನಿನ್ ಬಗ್ಗೆ ಪರ್ಸನಲ್ ಆಗಿ ಮಾತಾಡ್ತೀನಿ, ಕೆಳಗಾಕಿ ಮಾತಾಡ್ತೀನಿ. ಏನಮ್ಮ ನಿಮ್ ಸಮಸ್ಯೆ? ಮೊದಲನೇ ವಾರದಿಂದ 15 ವಾರದಿಂದ ಬಂದ್ರು ಗಿಲ್ಲಿಗೆ ಅದೇ ರೀಸನ್ ಕೊಡ್ತೀರಾ. ಕಳಪೆ ಕಾಮಿಡಿ ಮಾಡ್ತಾನೆ, ವ್ಯಕ್ತಿತ್ವ ಇಲ್ಲ ನಿನ್ಗೆ. ನಿಮ್ಗೇನಮ್ಮ ಇದೆ ವ್ಯಕ್ತಿತ್ವ? ನಿನ್ಗೇನಿದೆ ವ್ಯಕ್ತಿತ್ವ? ಅಲ್ಲ, ನೀವು ಅಷ್ಟು ಕ್ಲೋಸ್ ಆಗಿರೋ ರಘುನ್ ತಗೊಂಡು ಸೂರಜ್ ಪಟ್ಟ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಆಗ್ತೀರಾ. ಫಸ್ಟ್ ಆಫ್ ಆಲ್ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ನಿಮ್ಗೆ ಗೊತ್ತೇ ಇಲ್ಲ. ಕೋಪ ಬಂದಾಗ ಬಾಯಿ ಏನು ಬರ್ತದಲ್ಲ ಮಾತಾಡ್ತೀರಾ. ನೀವು ಗಿಲ್ಲಿ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತೀರಾ. ಸೋಫಾ ಮೇಲೆ ಕೂತ್ಕೊಂಡು ಗಿಲ್ಲಿ ಕಾವ್ಯನ ಸಪ್ರೇಟ್ ಮಾಡಬೇಕು, ಅವ್ರ ಮನೆ ಕಳಿಸ್ಬೇಕು, ಇವ್ರು ವೇಸ್ಟ್ ಅಂತ ಮಾತಾಡೋರು ನೀವು. ಗಿಲ್ಲಿ ಯಾವತ್ತಿಗೂ ಯಾವಾಗ್ಲಾಗ್ಲಿ ಫೇಸ್ ಟು ಫೇಸ್ ಬೆನ್ನಿಂದ ಮಾತಾಡೋ ವ್ಯಕ್ತಿನೇ ಅಲ್ಲ, ಏನಿಂದ ಮುಖದ ಮೇಲೆ ಮಾತಾಡೋ ವ್ಯಕ್ತಿ. ಅಂತ ವ್ಯಕ್ತಿ ಬಗ್ಗೆ ನೀವು ವ್ಯಕ್ತಿತ್ವ ಇಲ್ಲ, ಕ್ಯಾರೆಕ್ಟರ್ ಇಲ್ಲ ಅಂತ ಕೇಳಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿಮ್ ಕ್ಯಾರೆಕ್ಟರ್ ಏನು, ನೀವೇನು, ನಿಮ್ಮ ವ್ಯಕ್ತಿತ್ವ ಅಂತ. ಹೊರಗಡೆ ವೀಕ್ಷಕರು ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಇದ್ರ ಬಗ್ಗೆ ಟಾಸ್ಕ್ ಅಂತ ಬಂದಾಗ ಎಫರ್ಟ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. 100% ಆಗಿ ನಾನು ಇವಾಗ ಹೇಳಿದೆ, ಅಶ್ವಿನಿ ಬಗ್ಗೆ, ಧ್ರುವಂತ್ ಬಗ್ಗೆ, ಕಾವ್ಯ ಬಗ್ಗೆ ಮಾತಾಡ್ಲೇಬೇಕಂತ. ಕಾವ್ಯ ಅಂತ ತಗೊಂಡಾಗ 100% ಆ ಐಸ್ ಕ್ರೀಮ್ ಸಿಚುವೇಶನ್ ಕ್ಲಿಯರ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ಲು, ಅಂದ್ರೆ ನೀಟಾಗಿ ಎಕ್ಸ್ಪೋಸ್ ಮಾಡ್ದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆ ವಿಷಯ ಕೂಡ ದೊಡ್ಡಾಗಿ ಜಗಳ ಮಾಡಬಹುದಾಗಿತ್ತು, ನಾನು ಐಸ್ ಕ್ರೀಮ್ ಹೆಂಗ ತಿಂದೆ ನೀನಂತ. ಬಟ್ ನೀಟಾಗಿ ನೀನು ಸ್ವಾರ್ಥಿ, ಅದು ಇದು ಅಡಿಗೆ ಊಟ ಅಂತ ಮಾತಾಡೋಳು ನೀನು. ಈ ರೀತಿ ಮಾಡೋದು ತುಂಬಾ ತಪ್ಪಲ್ಲ ರಕ್ಷಿತಾ ಅಂತೆಲ್ಲ ಕೇಳಿದಾಗ, ಅವ್ನ್ ಬಿಡು ಗಿಲ್ಲಿ ತಿಂತ ನನ್ಗೆ ಗೊತ್ತಿತ್ತು, ಅವನ ಬಗ್ಗೆ ನಾವು ಮಾತಾಡಲ್ಲ, ವೇಸ್ಟ್ ಹಿಂಗೆಲ್ಲ ಹೇಳ್ತಾ ಇದ್ರು. ಐ ಥಿಂಕ್ ಅಂದ್ರೆ ಅವ್ರಿಬ್ರು ಬಾಂಡಿಂಗ್ ಆಗಿರುತ್ತೆ, ಹಂಗಂತ ಗಿಲ್ಲಿ ತಪ್ಪು ಮಾಡ್ದ ಅಂತ ಹೇಳಲ್ಲ. ಬಟ್ ಇಲ್ಲಿ ರಕ್ಷಿತಾನ ಹ್ಯಾಂಡಲ್ ಮಾಡಿದ ಸಿಚುವೇಶನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಆ ಟೈಮಲ್ಲಿ ಇದಕ್ಕೆ ಪರ್ಸನಾಲಿಟಿ ಕ್ಯೂನ್ ಅಂತ. ಪರ್ಸನಾಲಿಟಿ ಆದ್ರೆ ಕಾವ್ಯ ಬೆಸ್ಟ್ ಅಂತ ಹೇಳ್ತೀನಪ್ಪ ನನ್ನ ಪ್ರಕಾರ. ಆದ್ರೆ ಸ್ವಲ್ಪ ಧನು ಮಾತು ಕೇಳಿ ಗಿಲ್ಲಿನ ಅವಾಯ್ಡ್ ಮಾಡಿದ್ರು ಅನ್ನೋದೊಂದು ಬಿಟ್ರೆ ಇನ್ನು ಬೇರೆ ವಿಷಯಗಳಲ್ಲಿ ಶೀಸ್ ಫೈನ್ ಅಂತ ಹೇಳ್ತೀನಿ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಆಲ್ಮೋಸ್ಟ್ ಅಲ್ಲೂ ನಿನ್ನೆ ನಡೆದಿರೋ ಒಂದು ಟಾಕ್ಸಿಕ್ ವಿಷಯಗಳ ಬಗ್ಗೆ, ನಿನ್ನೆ ನಡೆದಿರೋ ಒಂದು ಮಾತುಗಳ ಬಗ್ಗೆ
ಅದರಿಂದ ಹೊರಗಡೆ ಬಂದು ಅದರಿಂದ ಇದಾಗಿ ಟಾಸ್ಕ್ ಅಂತ ಬಂದಾಗ ತುಂಬಾ ಎಫರ್ಟ್ ಹಾಕಿದ್ರು. ಆ 40 ಇಯರ್ಸ್ ವಯಸ್ಸಲ್ಲೂ ಕೂಡ ಆ ತೆಂಗಿನಕಾಯಿನ ವೇಟ್ನ ಒಬ್ಬರೇ ಹೊತ್ಕೊಂಡು ಎಕ್ಸಲೆಂಟ್, ಅಮೇಜಿಂಗ್, ಅದ್ಭುತ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗೆಲ್ಲ ಟಾಸ್ಕ್ ಆಡಿದ್ರು. ಅದೇ ರೀತಿಯಾಗಿ ರಾಶಿಕ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಕಂಪೇರ್ ಟು ಬೇರೆ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಆಡಿದ್ರು ಫಿಸಿಕಲ್ ಟಾಸ್ಕ್ ಅಂತ. ಇನ್ನು ಅದೇ ರೀತಿಯಾಗಿ ಅಶ್ವಿನಿ ಅವ್ರ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಬೇರೆ ಹತ್ರ ಮಾತಾಗಿರ್ಬೋದು, ಬೇರೆ ಹತ್ರ ಒಂದು ಇದಾಗಿರ್ಬೋದು, ವಾದ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ತುಂಬಾನೇ ಇಷ್ಟ ಆಯ್ತು. ಸ್ಕ್ರೀನ್ ಸ್ಪೇಸ್ ಕೂಡ ಅವ್ರು ಕಿತ್ತಾಡೋ ಜಗಳನ್ನ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ಧ್ರುವಂತು ಹಾಗೂ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಕಾವ್ಯ ಬಗ್ಗೆ ಮಾತಾಡಲೇಬೇಕು. ಐಸ್ ಕ್ರೀಮ್ ಸಿಚುವೇಶನ್ ಬಗ್ಗೆ ಆದ್ಮೇಲೆ ಟಾಸ್ಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ನಂಗೆ ಅನ್ಸಿದ್ದೆ ಅಂದ್ರೆ ಎಪಿಸೋಡ್ ಅಲ್ಲಿ ಮೋಸ್ಟ್ ಸೇಫೆಸ್ಟ್ ಪ್ಲೇಯರ್ಸ್ ಅಂದ್ರೆ ನಮ್ಮ ಇವರೇ ಅನ್ಸ್ತಾ ಇದ್ದಾರೆ, ಧನು ಮತ್ತೆ ನಮ್ಮ ಯಾರು ರಘು ಅವರು. ಯಾಕಂದ್ರೆ ಧನು ಅವರು ಅವ್ರನ್ನ ಬಿಟ್ಟು ಇವ್ರು ಯಾರಾದ್ರೂ ಧ್ರುವಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಅಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಿದ್ರು ಎಫೆಕ್ಟ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಇದು ಇವರು ಗಿಲ್ಲಿ ಮತ್ತು ಟಾಸ್ಕ್ ಆಡಿದಾಗ, ಧ್ರುವಂತ ಟಾಸ್ಕ್ ಆಡಿದಾಗ ಆ ಗಿಲ್ಲಿ ಕೂಡ ಎಫರ್ಟ್ ತುಂಬಾನೇ ಚೆನ್ನಾಗಿತ್ತು. ಕೇವಲ ಒಂದೇ ಒಂದು ಬಾಲ್ ಮಿಸ್ ಆಯ್ತು, ಅಷ್ಟು ಬಿಟ್ಟರೆ ಬೇರೆ ವ್ಯತ್ಯಾಸ ಏನಿರಲಿಲ್ಲ. ನಾವೇನೋ ತುಂಬಾ ಅಂತರದಿಂದ ಸೋತಿದ್ದಾರೆ, ತುಂಬಾ ಅಂತರದಿಂದ ಇದಾಯ್ತು ಬಿಡ್ತಲ್ಲ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಆ ರೀತಿ ಏನಿಲ್ಲ, ಕೇವಲ ಒಂದು ಬಾಸಲ್ಲೇ ಚೆನ್ನಾಗಿ ಇದು ಮಾಡ್ತಾ ಇದ್ರು. ನಾನು ಹೇಳಿಲ್ವಾ ಕಾವ್ಯ ಗಿಲ್ಲಿನ ಎಲ್ಲೂ ಬಿಟ್ಕೊಡಲ್ಲ ಅಂತ. ಟಾಸ್ಕ್ ಆಡಬೇಕಾದ್ರೆ ತುಂಬಾ ಚೀರಪ್ ಮಾಡ್ತಾ ಇದ್ರು ಯಾರು, ಕಾವ್ಯ ಗಿಲ್ಲಿ ಬೇಗ ಬಾ, ಸ್ಲೋ ಮಾಡ್ತಾ ಇದೀಯಾ, ಸ್ಲೋ ಆಡ್ತಾ ಇದೆಯಾ ಅಂತ. ದಿಸ್ ಈಸ್ ದ ಟ್ರೂ ಫ್ರೆಂಡ್ಶಿಪ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಇಬ್ರು ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಕಾವ್ಯ ಟಾಸ್ಕ್ ಆಡಬೇಕಾದ್ರೆ ಚೆನ್ನಾಗೇ ಇದು ಮಾಡ್ತಾ ಇದ್ರು. ಆ ಟಾಸ್ಕ್ ಆಡಬೇಕಾದ್ರೆ ಕಮಾನ್ ಬೇಗ ಬಾ ಚೆನ್ನಾಗಿ ಆಡು ಅಣ್ಣ, ಬೇಗ ಬಾಣ ಅಂತೆಲ್ಲ ಹೇಳ್ತಾ ಇದ್ರು. ಒಬ್ರು ಬೆನ್ನು ಕೊಡ್ರಿ, ಒಬ್ರು ತಲೆ ಕೊಡ್ರಿ, ಒಬ್ರು ಹಿಂಗ್ ಮಾಡ್ರಿ ಅಂತ ಐ ಥಿಂಕ್ ಸಜೆಷನ್ಸ್ ಕೊಡ್ತಾ ಇದ್ರು. ಈಗ ರಕ್ಷಿತಾ ಮತ್ತು ರಘು ಅವ್ರು ಎಷ್ಟೇ ಕ್ಲೋಸ್ ಇದ್ರು ಕೂಡ ಸಪೋರ್ಟ್ ಯಾರಿಗಿತ್ತು ಹೇಳಿ, ಗಿಲ್ಲಿ ಕಾವ್ಯಗೆ ಇತ್ತು. ಅದು ಒಂದು ಟ್ರೂ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಒಬ್ರಿಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಐ ಥಿಂಕ್ ನಿನ್ನೆ ಎಪಿಸೋಡ್ ಗ್ರಾಫ್ ಹೋಗಿದ್ದು ಯಾರು ಗೊತ್ತಾ, ಅಶ್ವಿನಿ, ಧ್ರುವಂತ, ಕಾವ್ಯ, ಇವರಿಬ್ರು ಗ್ರಾಫ್ ಮೂವರ್ದು ವ್ಯಕ್ತಿತ್ವ ಆಗಿರ್ಬೋದು, ಮಾತಾಗಿರ್ಬೋದು, ಆಟ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು ಎಲ್ಲಾನು ಕೂಡ ಹೈಲೈಟ್ ಆಗಿತ್ತು. ಡೌನ್ ಆಗಿದ್ದು ಯಾರ್ದು ಗೊತ್ತಾ, ಧನು ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ 4 ಜನ ಆಲ್ಮೋಸ್ಟ್ ಆಲ್ ರಘು, ಧನು, ರಾಶಿಕಾ, ರಕ್ಷಿತಾ ಇವ್ರು ಡೌನ್ ಫಾಲ್ ಆಗಿತ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಪರವಾಗಿಲ್ಲ, ಒಂದ್ಸಲ ಏರಿದ್ರೆ ಒಂದ್ಸಲ ಇಳಿತು, ಆ ರೀತಿ ಇತ್ತು. ಟಾಸ್ಕ್ ಒಂದು ಇದಾಗಿದೆ, ತುಂಬಾ ಚೆನ್ನಾಗಿರೋದು. ಬಟ್ ಟಾಸ್ಕ್ ಸೋಲ್ತಾರೆ, ಆ ಕಾರಣಕ್ಕಿದ್ದು. ಬಟ್ ಆ ಸ್ಕ್ರೀನ್ ಸ್ಪೇಸ್ ಕಾವ್ಯಗೆ ಕಡಿಮೆ ಸಿಗ್ತಾ ಇತ್ತಾ? ಇಲ್ಲ, ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾನೇ ಹೆಚ್ಚಾಗಿ ಸಿಗ್ತಾ ಇತ್ತು. ಆ ರೀತಿ ಎಲ್ಲ ಇತ್ತು ನಿನ್ನೆ ಎಪಿಸೋಡು. ಮತ್ತೆ ನಿಮ್ಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನೆಲ್ಲ ಅನಿಸ್ತು, ಯಾರೆಲ್ಲ ಚೆನ್ನಾಗದಂತೆಲ್ಲ ಕಮೆಂಟ್ ಮಾಡಿ. ಮೇನ್ ಆಗಿ ಇದ್ದಿದ್ದೆ ಒಂದು ಟಾಸ್ಕ್. ಆ ಟಾಸ್ಕ್ ಗಿಲ್ಲಿ ಧ್ರುವಂತ ಟಾಸ್ಕ್ ಆಡ್ತಾರೆ, ಸೋಲ್ತಾರೆ. ಒಂದ್ ಬಾಲಿಂದ ಮಿಸ್ ಆಯ್ತು, ನೋ ಪ್ರಾಬ್ಲಮ್. ಅದಾದ್ಮೇಲೆ ಇವ್ ಟಾಸ್ಕ್ ಇತ್ತು. ಆ ಟಾಸ್ಕ್ ಅಲ್ಲಿ ತುಂಬಾ 3 ಜನ ಚೆನ್ನಾಗಿ ಫಾರ್ಮ್ ಮಾಡ್ತಾರೆ. ಅಶ್ವಿನಿ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಬೋದು. ಬಟ್ ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ಖಂಡಿತ ನಾನು ಅದಕ್ಕೆ ಹೇಳಿದ್ದು ಕಾವ್ಯ ಪರ್ಸನಾಲಿಟಿ ಅಂತ. ನಾನು ಯಾರಿಗಾದ್ರೂ ಬೇಕಾದ್ರೂ ಆಡ್ತೀನಿ, ನಾನು ತಗೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನಾನು ಹೆಂಗ್ ಹೋಗ್ಲಿ ಆಡಲ್ಲ ಅಂತ ರಘು ಅವ್ರ ಬಗ್ಗೆ ಮಾತಾಡ್ತಾ. ಅದು ಕರೆಕ್ಟ್ ಏನ, ಇಷ್ಟ ಇಲ್ಲ ಅಂದಾಗ, ಕಾಂಟ್ರಿಬ್ಯೂಷನ್ ಇಲ್ಲ ಅಂದಾಗ ಅಲ್ಲಿ ಹೋಗಿ ಅವ್ರನ್ನ ಬ್ಯಾಡ್ ಅನ್ನೋದು, ಬಾ ಅನ್ನೋದು, ಅದು ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ನನ್ಗೆ ಅನ್ಸಿದ ಮಟ್ಟಿಗೆ ಹಂಗೆ ಅನಿಸ್ತಾ ಇತ್ತು. ಬಟ್ ಕಾವ್ಯ ಓಕೆ, ಗುಡ್, ಅವ್ರ ಹತ್ರ ಹೋಗಿ ಟಾಸ್ಕ್ ಗೆಲ್ತಾ ನೋಡಿ, ತುಂಬಾ ಇಷ್ಟ ಆಯ್ತು. ತುಂಬಾ ಪರ್ಸನಾಲಿಟಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದ್ರ ಅಂತಾನೆ ಹೇಳ್ಬೋದು. ಎಲ್ಲಾ ವಿಷಯಗಳಲ್ಲೂ ಕೂಡ ಈಗೀಗ ಸ್ವಲ್ಪ ಧನು ಮತ್ತು ಕಾವ್ಯ ಹತ್ರ ಆಗ್ತಾ ಇದಾರೆ. ಐ ಮೀನ್ ಆಟದಲ್ಲಿ, ವ್ಯಕ್ತಿತ್ವದಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತುಂಬಾ ನೆಗೆಟಿವ್ ಅನಿಸ್ತಾ ಇದೆ ಹೊರಗಡೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ತಗೊಂಡಾಗ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರ ಅಡಿಗೆ ವಿಚಾರ ಆಗಿರ್ಬೋದು, ಇವರಾಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಮಾತಾಗಿರ್ಬೋದು, ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ನಿನ್ನೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಮತ್ತು ಧ್ರುವಂತ ಒಂದು ಸಪ್ರೇಟ್ ಜೋನ್ ಹಾಕ್ಬಿಟ್ಟು ಸಪ್ರೇಟ್ ಆಗಿ ಇದನ್ನೆಲ್ಲ ಮಾಡ್ತಾ ಇದಾರೆ. ಅದು ಬೇಕಿತ್ತಾ? ರಘು ಅವರು ಕನ್ವಿನ್ಸ್ ಮಾಡ್ಬೋದಾಗಿತ್ತಾ? ಸಾರಿ ಕೇಳ್ಬೋದಾಗಿತ್ತು, ಇವರು ಹೋಗಿ ಮಾತಾಡ್ಬೋದಾಗಿತ್ತು, ಧನು ಕ್ಯಾಪ್ಟನ್ ಮೇಂಟೈನ್ ಮಾಡೋದಾಗಿತ್ತು. ಬಟ್ ಎಲ್ಲಾನು ಬಿಟ್ಟು ಸಬ್ಸರ್ಪೇಟ್ ಆಗಿ ಮಾಡ್ತಾ ಇದ್ದಾರೆ. ನನ್ಗನ್ಸಿದ್ದೇನೆಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಯೂರಾಸಿಟಿಯಿಂದ ಕೂಡಿದ್ದು ಒಂದು ವಿಷಯ ಅಂದ್ರೆ ಕಾವ್ಯ ಗಿಲ್ಲಿ ಮಾತು ಬಿಟ್ಟಿದ್ದು ಅದು ಸರಿ ಇದ್ದಿಲ್ಲ ಅಂತ ಕಾಣಿಸ್ತಾ ಇತ್ತು. ಮತ್ತೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.